ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಆಮೆನ್. ಹಲ್ಲೆಲೂಯಾ. ಸೊ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಪೌಲನು ರೋಮಾಪುರದಲ್ಲಿ ಬರೆದ ಪತ್ರಿಕೆ ಸೊ ಮೊದಲನೇ ಅಧ್ಯಾಯದಲ್ಲಿ ಸೊ ಒಂದು ಈ ವಚನದಲ್ಲಿ ನೋಡ್ತೇವೆ ಏನಂತ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀತಿವಂತನು ಏನದ್ರಲ್ಲಿ ಬದುಕ್ತಾನಂತೆ, ನಂಬಿಕೆಯಿಂದಲೇ. ಹಲ್ಲೆಲೂಯಾ. ಈ ನಂಬಿಕೆ ಅಂದ್ರೆ ಏನು? ಸೊ ದೇವರ ಮೇಲೆ ಇಟ್ಟಂತ ನಂಬಿಕೆ. ಹಲ್ಲೆಲೂಯಾ. ಯಾವಾಗೈತೆ ನಾವು ದೇವರ ನಂಬಿಕೆ ಇಟ್ಟಿರ್ತೇವೋ ಆ ನಂಬಿಕೆ ಏನ್ ಮಾಡುತ್ತೆ, ನಮಗೆ ಬದುಕಿಸುತ್ತೆ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಗೊತ್ತು ಒಂದು ನಾವು ಅಬ್ರಾಮ್ ವಿಷಯದಲ್ಲಿ ನಾವು ನೋಡ್ತೇವ್ರಿ. ಸೊ ಅಬ್ರಾಮನಿಗೆ ದೇವರು ಏನ್ ಮಾಡಿದರು, 75 ವರ್ಷದಲ್ಲಿ ಆತನಿಗೆ ಒಂದು ವಾಗ್ದಾನವಾಯಿತು. ಏನಂತ? ಸೊ ದೇವರು ನಿನಗೆ ಒಂದು ಸಂತಾನ ಭಾಗ್ಯ ಕೊಡ್ತಾರೆ ಎಂಬುದಾಗಿ ಸೊ ಆತನಿಗೆ ದೇವರು 75 ವರ್ಷದಲ್ಲಿ ವಾಗ್ದಾನ ಮಾಡಿದರು. ಹಲ್ಲೆಲೂಯಾ. ಸೊ ಸಾರಳಿಗೆ 65 ವರ್ಷ ಇತ್ತು, ಒಂದು ಅಬ್ರಾಹ್ಮನಿಗೆ 75 ವರ್ಷ ಇತ್ತು ರೀ. ಸೊ ಸತತವಾಗಿ ಆತನು 25 ವರ್ಷ ತನಕ ಆತನ ಏನ್ ಮಾಡಿದನು, ಆ ಒಂದು ವಾಗ್ದಾನಕ್ಕೋಸ್ಕರ ಆತನ ಏನ್ ಮಾಡಿದನು, ಕಾಯ್ಕೋತಾ ಬಂದನು. ಸೊ 76ನೇ ವರ್ಷದಲ್ಲಿ ಕಾಲಿಟ್ಟನು. 80, 85, 90, 95, 99 ಬಂದನು. ಆದ್ರೂ ಕೂಡ ಆತನಿಗಲ್ಲಿ ದೇವರ ವಾಗ್ದಾನ ನೆರವೇರಿಲ್ಲ. ಸೊ ಆದ್ರೂ ಕೂಡ ಆತನ ಏನ್ ಮಾಡಿದನಲ್ಲಿ, ನಂಬಿಕೆ ಇಟ್ಟಿದ್ದನು. ಹಲ್ಲೆಲೂಯಾ. ಸೊ ಯಾನಂತ ನಂಬಿಕೆ ಇಟ್ಟಿದ್ರಂದ್ರ, ಸೊ ದೇವರು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆಂಬುದಾಗಿ ಆತನು ದೇವರಲ್ಲಿ ನಂಬಿಕೆ ಇಟ್ಟನೆಂಬುದಾಗಿ ನೋಡ್ತೇವೆ. ಸೊ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸೊ ಅಬ್ರಾಮನು ನೀತಿವಂತನು ಆಗೋದಕ್ಕೆ ಕಾರಣ ಅಂತ ಏನಂದ್ರೆ, ನಂಬಿಕೆಯಿಂದಲೇ ಆತನ ಏನಾಗಿದ್ದನು, ನೀತಿವಂತನಾಗಿದ್ದಾನೆ ಎಂಬುದಾಗಿ ನೋಡ್ತೇವ್ರಿ. ಸೊ ಆ ಸಮಯದಲ್ಲಿ ಆ ಒಂದು ಅಬ್ರಾಮನು ತನ್ನ ಶರೀರಕ್ಕೆ ನೋಡ್ಕೊಳ್ಳಲಿಲ್ಲ. ಆತನ ಶರೀರಕ್ಕೆ ನೋಡ್ಬೇಕಾದ್ರೆ ಅದು ಅಸಾಧ್ಯವಾಗಿತ್ತು. ಹಲ್ಲೆಲೂಯಾ. ಯಾಕಂದ್ರೆ ಆತನ ವಯಸ್ಸು, ಆತನ ಹೆಂಡತಿ ವಯಸ್ಸು ಏನಾಗಿತ್ತು, ಆ ಮುಪ್ಪಿನ ವಯಸ್ಸಾಗಿತ್ರಿ. ಆದ್ರೆ ಅವರು ತನ್ನ ಶರೀರ ಕಡೆ ನೋಡದಂತೆ ಅವ್ರು ಯಾರ ಕಡೆ ನೋಡಿದರು, ದೇವರ ಕಡೆ ನೋಡಿದರು. ಸೊ ದೇವರು ಆತನಿಗೆಲ್ಲ ಸಾಧ್ಯ ಎಂಬುದಾಗಿ ನಂಬಿಕೆ ಇಟ್ಟಿದ್ರಿ. ಹಲ್ಲೆಲೂಯಾ. ಆ ನಂಬಿಕೆ ಏನ್ ಮಾಡಿತ್ತು, ಅವರಿಗೆ ಬದುಕಿಸಿತ್ತು. ಇವತ್ತು ನಾವು ದೇವರ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಸೊ ನಾವು ಬದುಕ್ಲಕ್ಕ ಬಹಳ ಕಷ್ಟ ಆಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಇವತ್ತು ನಮ್ಮ ಶರೀರದಲ್ಲಿ ಒಂದು ಕಾಯಿಲೆ ಬಂದಿದೆ ಅಥವಾ ಏನೋ ಒಂದು ರೋಗ ಬಂದಿದೆ ಅಂದ್ರೆ ಇವತ್ತು ಒಂದ್ ವೇಳೆ ನಮ್ಮ ನಂಬಿಕೆ ಇಲ್ಲ, ಇವತ್ತು ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದ್ರೆ ನಾವು ಬಹಳ ದಿನ ಬದುಕಲ್ರಿ. ಸೊ ಎಕ್ಸಾಂಪಲ್, ಈಗ ಅನೇಕ ಜನ ಅನ್ಕೋತೇವೆ, ಸೊ ಯಾರೋ ನಮ್ಮ ಆತ್ಮೀಯರಾಗ್ಲಿ ಬಂಧು ಬಳಗದಲ್ಲಿ ಯಾರಿಗೂ ಹುಷಾರಿಲ್ಲ ಅಂತಂದ್ರೆ, ಸೊ ನಾವು ಫಸ್ಟ್ ನಾವ್ ಏನಂತ ಅನ್ಕೋತೀವಿ, ಆತನಿಗೆ ಹುಷಾರಿಲ್ಲ ಅಂದ್ರೆ ಆಯ್ತಪ್ಪ ಅವನು ಬದುಕೋದು ಕಷ್ಟ. ಯಾಕೋ ಅವನಿಗೆ ಹುಷಾರಿಲ್ಲ ಅಂದ್ರೆ ಅವನು ಇರ್ತಾನೆಲ್ಲೋ ಅಂತ ಅದೇ ರೀತಿ ಅನ್ಕೋತೇವಲ್ಲ. ಆದರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂದ್ರೆ ನಾವು ಏನ್ ಮಾಡ್ಬೇಕು, ನಂಬಿಕೆಯಿಂದ ಇರ್ಬೇಕೆಂಬುದಾಗಿ ಹೇಳ್ತೇವೆ. ನಂಬಿಕೆ ಏನ್ ಮಾಡುತ್ತೆ ಅಂತ, ಬದುಕಿಸುತ್ತೆ ಅಂತ್ರಿ. ಅದು ಯಾರ ಮೇಲೆ ಇಟ್ಟಂತ ನಂಬಿಕೆ, ಯೇಸು ಕ್ರಿಸ್ತನ ಹೆಸರ ಮೇಲೆ ಇಟ್ಟಂತ ನಂಬಿಕೆ ನಮಗೆ ಜೀವಿಸ್ತದಂತೆ. ಇವತ್ತು ಆ ನಂಬಿಕೆಯಿಂದ ಅದು ನಮಗೆ ನಡೆಸುತ್ತೆ ಎಂಬುದಾಗಿ ನೋಡ್ತೇವ್ರಿ. ಸೊ ನನ್ನ ಜೀವನದಲ್ಲಿ ನೋಡ್ಬೇಕಾದ್ರ, ಸೊ ಇವತ್ತು ನಾನು ಮೊದಲಿನಿಂದ ನನ್ನ ಕಣ್ಣು ಕಾಣಿಸ್ತೈತ್ರಿ. ಹಲ್ಲೆಲೂಯಾ. ಅದ್ರ ಮಧ್ಯದಲ್ಲಿ ಏನಾಯ್ತು, ಕಣ್ಣು 2020ರಿಂದ ಕಣ್ಣು ಕಾಣಿಸಿಲ್ರಿ. ಯಾಕಂದ್ರೆ ಆ ಒಂದು ಸಮಯದಲ್ಲಿ ಇವತ್ತು ನಮ್ಮ ಮನುಷ್ಯನ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ಏನಾಯ್ತಿತ್ತು, ಇಷ್ಟು ವರ್ಷ ನಾನು ಕಣ್ಣು ಕಾಣಲ್ಲೋದ್ರಿ ಬದುಕ್ಲಕ್ಕ ಆಯ್ತಿಲ್ಲ. ಇವತ್ತು ನಾನು ಬದುಕಿರುವಂಥದ್ದು ಯಾರ ಮೇಲೆ ನಂಬಿಕೆ ಇಟ್ಟಿದ್ದು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದಾಗ ಆ ನಂಬಿಕೆ ನನಗೆ ಏನ್ ಮಾಡ್ತಾ ಇದೆ, ನಡೆಸ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಆ ನಂಬಿಕೆ, ನಾವು ದೇವರ ಮೇಲೆ ಇಟ್ಟಂತ ನಂಬಿಕೆ ನಮ್ಗೆ ಏನ್ ಮಾಡುತ್ತೆ, ಕಾಪಾಡುತ್ತೀರಿ. ಹಲ್ಲೆಲೂಯಾ. ಸೊ ಆದಿಕಾಂಡ 7ನೇ ಅಧ್ಯಾಯದಲ್ಲಿ ಸೊ ಮೊದಲನೇ ವಚನ ಓದೋಣ. ಅಲ್ಲಿ ನೋಹನ ವಿಷಯದಲ್ಲಿ ನಾವು ನೋಡ್ತೇವ್ರಿ. ಹಲ್ಲೆಲೂಯಾ. ಆದಿಕಾಂಡ 7ನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಸೊ ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಅಲ್ಲಿ ನೋಹನ ವಿಷಯದಲ್ಲಿ ನೋಡ್ತೇವೆ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಹಲ್ಲೆಲೂಯಾ. ಸೊ ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾರೆ, ನೋಹನಿಗೆ ಹೇಳ್ತಾ ಇದ್ದಾರೆ ಏನಂತ, ನೀನು ಮತ್ತು ನಿನ್ನ ಮನೆಯವರು ಎಲ್ಲಿ ಸೇರ್ಬೇಕಂತೆ, ನಾವೆಯಲ್ಲಿ, ಹಡಗಿನಲ್ಲಿ. ಹಲ್ಲೆಲೂಯಾ. ನೋಡಿ ಯಾಕೆ ಸೇರಂದರು ಅಲ್ಲಿ, ದೇವರು ಏನ್ ಅಂದಿದ್ರು ಅಲ್ಲಿ, ಈ ಒಂದು ಸೃಷ್ಟಿ ಮಾಡಿದ ಒಂದು ಜಗತ್ತಲ್ಲಿ ಏನ್ ಮಾಡ್ತೀನಿ, ನಾನು ನಾಶ ಮಾಡ್ತೀನಿ, 40 ದಿವಸ ಹಗಲು ಎರಡು ಏನ್ ಮಾಡ್ತೀನಿ, ನಾನು ಮಳೆ ಸುರಿಸಿ ಇವತ್ತು ನಾನು ವಿರೋಧವಾಗಿ ಜನರು ಪಾಪ ಮಾಡಿದಂತ ಎಲ್ಲಕ್ಕೆ ಏನ್ ಮಾಡ್ತೀನಿ, ನಾಶ ಮಾಡ್ತೇನೆ ಅಂತ ಹೇಳಿ ಸೊ ಹೇಳಿ, ಆಗ ನೋಹನಿಗೆ ಏನ್ ಮಾಡ್ತಾರೆ, ನೀನು ನಿನ್ನ ಮನೆಯವರು ನಾವೆಲ್ಲಿ ಸೇರ್ಕೊಳ್ಳಿರಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆತನ ಏನ್ ಮಾಡಿದನು, ನಂಬಿಕೆಯಿಂದ ಏನ್ ಮಾಡಿದನು, ನಾವೇ ಕಟ್ಟಿದನು. ಹಲ್ಲೆಲೂಯಾ. ಆತನ ಏನಕ್ಕೆ ಕಟ್ಟಿದನು, ದೇವರ ಮೇಲೆ ಇಟ್ಟಂತ ನಂಬಿಕೆ. ಆಗ ಅನೇಕ ಜನರು ಸೊ ಆತನಿಗೆ ನೋಡಿ ಆಡ್ಕೋತಾ ಇದ್ರು, ಇವನಿಗೆ ಏನೋ ದೇವ್ರು ಹೇಳೋರಂತೆ, ಜಲಪ್ರಳಯ ಬರ್ತದಂತೆ, ಇವನು ಮುಂಚಿತವಾಗಿ ಏನ್ ಮಾಡ್ತಾ ಇದ್ದಾನೆ, ನಾವೇ ಒಂದು ಹಡಗು ಕಟ್ತಾ ಇದ್ದಾನೆ. ಗೊತ್ತಾ, ಅನೇಕ ಜನರು ಆತನ ಏನ್ ಮಾಡಿದ್ರು, ವಿಶ್ವಾಸ ಮಾಡಿದರಲ್ಲ. ಆದ್ರೂ ತನ್ನ ಜೀವನದಲ್ಲಿ ಆತನು ದೇವರು ಹೇಳಿದ ಮಾತಿಗೆ, ದೇವರು ಮುಂದೆ ಒಂದು ಆಲೋಚನೆ ಕೊಟ್ಟಿದಾಗ, ಒಂದು ಪ್ಲಾನ್ ಕೊಟ್ಟಿದಾಗ ಆತನ ಏನ್ ಮಾಡಿದನು, ಆ ದೇವರ ಒಂದು ಮಾತಿಗೆ ನಂಬಿಕೆ ಇಟ್ಟನ್ರಿ. ಹಲ್ಲೆಲೂಯಾ. ಆ ನಂಬಿಕೆ ಏನ್ ಮಾಡಿತ್ತು, ಅವನಿಗೆ
ಅವನ ಕುಟುಂಬಕ್ಕೆ ಏನ್ ಮಾಡಿತ್ತು? ಕಾಪಾಡಿತ್ತು. ಹಲ್ಲೆಲೂಯಾ. ಸೊ ದೇವರು ಹೇಳಿದಂತೆ ಆತನು ನಾವೇ ಕಟ್ಟದನು. ಇವತ್ತು ಅನೇಕ ಜನರು ನಾವೇ ಕಟ್ಟುವಾಗ ಅವನಿಗೆ ಅನೇಕ ರೀತಿ ತಿರಸ್ಕಾರ ಮಾಡಿದ್ರು, ಅನೇಕ ರೀತಿ ನೋಡು ದೇವರು ಹೇಳಿದಾನಂತೆ, ಇವನ್ ನಾವೇ ಕಟ್ತಾ ಇದ್ದಾನಂತೆ, ಜಲ ಪ್ರಳಯ ಬರ್ತದಂತೆ ಅನೇಕ ಜನ ಅಂದ್ರು. ಆದ್ರೂ ಕೂಡ ಆತನಿಗೆ ಆ ಒಂದು ಮನುಷ್ಯರ ಮಾತಿಗೆ ತಲೆ ಕೆಡಿಸೋದಂತೆ, ಲಕ್ಷ್ಯ ಮಾಡದಂತೆ ಅವನ್ ಏನ್ ಮಾಡಿದನು? ದೇವರು ಹೇಳಿ ಮಾತಿಗೆ ಆತನ ವಿಧೇಯನಾಗಿ ದೇವರು ಹೇಳಿದ ಖಂಡಿತ ಮಾಡೇ ಮಾಡ್ತಾರೆ. ಇವತ್ತು ನಾವೆಲ್ಲ ನಂಗೆ ದೇವ್ರು ಸೇರು ನೀನು ನಿನ್ನ ಮನೆಯವರು ಅಂತ ಹೇಳಿದಾಗ, ನಾನು ಅದೇ ಪ್ರಕಾರ ಮಾಡಿದಾಗ ನಾನು ಕಾಪಾಡ್ತೀನಿ, ನಾನು ರಕ್ಷಿಸ್ತೇನೆ ಅಂತ ಹೇಳಿ ದೇವರ ಮೇಲೆ ನಂಬಿಕೆ ಇಟ್ಟ ಆತನ ಏನ್ ಮಾಡ್ತಾನೆ? ನಾವೇ ಕಟ್ಟಿದ್ದನ್ನು ಒಂದು ಹಡಗು ಕಟ್ಕೊಂಡು ತನ್ನ ಕುಟುಂಬಕ್ಕೆ ಏನ್ ಮಾಡ್ತಾನೆ? ತನ್ನ ಹೆಂಡತಿ ಮಕ್ಕಳು ಸೊಸೆಯರ ಜೊತೆ ಆತನ ಏನ್ ಮಾಡ್ತಾನೆ? ನಾವೆಲ್ಲ ಏನ್ ಮಾಡ್ತಾನೆ? ಸೇರ್ಕೊಳ್ತಾನೆ. ಹಲ್ಲೆಲೂಯಾ. ಕಾರಣ ಏನು? ಆ ದೇವರು ಹೇಳಿದ ಮಾತಿ ಮೇಲೆ ಆತನ ನಂಬಿಕೆ ಇಟ್ಟು ಆ ನಾವೆಯಲ್ಲಿ ಸೇರ್ಕೊಂಡಿದಾಗ ಆತನಿಗೆ ಏನಾಯ್ತು? ಬದುಕಿಕೊಂಡೇನು. ಹಲ್ಲೆಲೂಯಾ. ಆತನ ಪ್ರಾಣ ಏನಾಯ್ತ್ರಿ? ಅಲ್ಲಿ ಉಳಿಯಿತು. ಇವತ್ತು ಅನೇಕ ಜನರು ಆ ಸಮಯದಲ್ಲಿ ಆ ಒಂದು ದೇವರು ಹೇಳಿದ ಮಾತಿಗೆ ಆತನ ಹೋಗಿ ಹೇಳಿದಾಗ ನೋಹನ ಮಾತಿಗೆ ಬೆಲೆ ಕೊಟ್ಟಿಲ್ಲ, ಅಲ್ಲಿ ತಿರಸ್ಕಾರ ಮಾಡಿ ಯಾರ ಮಾತು ಆತನ ಮಾತಿಗೆ ಅಲಕ್ಷ್ಯ ಮಾಡಿದಾಗ ಅವ್ರು ಏನಾದ್ರು ಮರಣಕ್ಕೆ ತುತ್ತಾದರು. ಆದರೆ ನೋಹನು ದೇವರ ಮೇಲೆ ದೇವರು ಹೇಳಿದಂತ ಆ ಮಾತು, ಆ ನಂಬಿಕೆ ಮೇಲೆ ನಂಬಿಕೆ ಇಟ್ಟಿದಾಗ, ಮಾತಿನ ಮೇಲೆ ನಂಬಿಕೆ ಇಟ್ಟಿದಾಗ ಆತನು ರಕ್ಷಿಸಲ್ಪಟ್ಟೆ ಎಂಬುದಾಗಿ ನೋಡ್ತೇವ್ರಿ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ದೇವರು ಹೇಳಿದ ಮಾತಿಗೆ ನಾವೇನ್ ಮಾಡ್ಬೇಕು? ನಂಬಬೇಕ್ರಿ. ಇವತ್ತು ನಾವು ಒಂದ್ ವೇಳೆ ಇವತ್ತು ನಮ್ಮ ಒಂದು ಕಣ್ಣೀರು ಕಷ್ಟದಲ್ಲಿ ಇವತ್ತು ನಮ್ಮ ಅಣ್ಣ ಆಗ್ಲಿ, ನಮ್ಮ ತಮ್ಮ ಆಗ್ಲಿ, ಇವತ್ತು ನಮ್ಮ ತಂದೆ ತಾಯಿ ಆಗ್ಲಿ, ಅಯ್ಯೋ ನನ್ನ ಗಂಡ, ನನ್ನ ಹೆಂಡತಿ ಇವತ್ತು ನನ್ನ ಕಷ್ಟದಲ್ಲಿ ನಾನು ಸಹಾಯ ಮಾಡ್ತಾರೆ ಅಂತ ಹೇಳಿ ನಾವು ನಂಬ್ತೀವಿ. ಆದರೆ ಎಟ್ ಎ ಟೈಮ್ ಏನ್ ಮಾಡ್ತಾರೆ? ಅವ್ರು ಕೈ ಬಿಟ್ಟಿದಾಗ ದಿಕ್ಕು ತೋಚದಂತ ಆಗುತ್ತದೆ. ಆದ್ರೆ ಯಾವಾಗೈತೆ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತೇವೋ ಅವಾಗ ಏನಾಗುತ್ತೆ? ಅದ್ಭುತ ಆಗುತ್ತೀರಿ. ಅಂದ್ರೆ ಆ ನಂಬಿಕೆ ನಮಗೆ ಕಾಪಾಡ್ತದೆ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ನಾನು ಒಂದು ಮನುಷ್ಯನ ಮೇಲೆ ಡಿಪೆಂಡ್ ಆಗಿದಾಗ ಏನಾಗುತ್ತೆ? ಅಲ್ಲಿ ನಾವು ಬಹಳ ದಿನ ಬದುಕಲಿಕ್ಕಾಗಲ್ಲ. ಯಾವಾಗೈತೆ ನಾವು ದೇವರ ಮೇಲೆ ನಂಬಿಕೆ ಇಡ್ತೇವೋ ಅದು ನಂಬಿಕೆ ಏನ್ ಮಾಡುತ್ತೆ? ನಮಗೆ ಬದುಕಿಸುತ್ತೆ. ಅದು ಶಾರೀರಿಕವಾಗಿಯೂ ಅನೇಕ ವರ್ಷಗಳ ತರ ಬದುಕಿಸುತ್ತೆ ಮತ್ತು ಸತ್ತ ಮೇಲೆ ಆತ್ಮಿಕವಾಗಿ ಕೂಡ ನಮಗೆ ಬದುಕಿಸುತ್ತೆ. ಯಾವುದು? ದೇವರ ಮೇಲೆ ಇಟ್ಟಂತ ನಂಬಿಕೆ. ಹಲ್ಲೆಲೂಯಾ. ಅದಕ್ಕೆ ಯಾವುದೇ ಒಂದು ಸಮಯದಲ್ಲಿ ಇವತ್ತು ನಾವು ಮನುಷ್ಯರ ಮೇಲೆ ಆಧಾರ ಪಡದಂತೆ, ಯಾವುದೇ ಕಣ್ಣೀರು ಬರಲಿ, ಕಷ್ಟ ಬರಲಿ, ದುಃಖ, ರೋಗ ಏನೇ ಬರಲಿ, ನಾವು ಯಾರ ಮೇಲೆ ನಂಬಿಕೆ ಇಡಬಾರ್ದ್ರಿ? ಮನುಷ್ಯರ ಮೇಲೆ ಡಿಪೆಂಡ್ ಆಗಬಾರ್ದು. ಯಾಕಂದ್ರೆ ಅವರು ಯಾವ ಟೈಮಲ್ಲಿ ಕೈ ಬಿಡ್ತಾರೋ ಗೊತ್ತಿಲ್ಲ. ಒಂದ್ ವೇಳೆ ಕೈ ಬಿಟ್ಟಿದಾಗ ಏನಾಗ್ತದೆ? ನಾವು ಫುಲ್ ಡಿಪ್ರೆಷನ್ ಹೋಗಿ ತಿರುಗಿ ನಾವು ಹೇಳಕ್ಕಾಗಲ್ರಿ. ಅಷ್ಟೊಂದು ಭಯಂಕರವಾಗಿ ಆ ಮನುಷ್ಯರು ಏನ್ ಮಾಡ್ತಾರೆ? ನಮಗೆ ವಂಚಿಸ್ತಾರೆ. ಅದಕ್ಕೆ ನನ್ನ ನಿನ್ನ ದೇವರು ವಂಚಿಸುವ ದೇವರಲ್ಲ. ನನ್ನ ನಿನ್ನ ದೇವರು ಯೇಸು ಕ್ರಿಸ್ತನು ನಂಬಿಕೆ ಇಟ್ಟು ಆತನು ಹೇಳಿದ ಮಾತು ಪ್ರಕಾರ ಆತನು ನಡೆಯುವಂತ ದೇವರಾಗಿದ್ದಾನೆ. ಇವತ್ತು ಮನುಷ್ಯ ಮಾತು ಹೇಳಿ ತಿರುಗಿ ಬಿಡ್ತಾನೆ. ಆದರೆ ನನ್ನ ನಿನ್ನ ರಕ್ಷಕನ ಯೇಸು ಕ್ರಿಸ್ತನು ಆತನು ಹೇಳಿದಂತೆ ಮಾಡುವ ದೇವರು, ಆತನು ಸುಳ್ಳಾಡುವ ದೇವರಲ್ಲ. ಯಾಕಂದ್ರೆ ಅಂದ್ರೆ ಆತನ ಮೇಲೆ ನಂಬಿಕೆ ಇಟ್ಟಿದಾಗ ಅದೊಳ್ಳೆ ಅದ್ಭುತ ನಾವು ನೋಡ್ತೇವೆ. ಅಬ್ರಾಮ್ ಮತ್ತು ಸಾರಳು ಆ ಒಂದು ಸಮಯದಲ್ಲಿ ಅವರಿಗೆ ದೇವರು ವಾಗ್ದಾನ ಮಾಡಿದಾಗ ಅವರು ತನ್ನ ಶರೀರಕ್ಕೆ ನೋಡ್ಕೋತಿದ್ರು. ಅಂದ್ರೆ ಇಸಾಕನಿಗೆ ಜನ್ಮ ಕೊಳ್ಳಕ್ ಆಯ್ತಿದ್ದಿಲ್ಲ. ಅವರು ದೇವರ ಮೇಲೆ ನಂಬಿಕೆ ಇಟ್ಟರು, ತನ್ನ ಶರೀರಕ್ಕೆ ಅವ್ರು ನೋಡ್ಕೊಳ್ಳಿಲ್ಲ. ಯಾಕಂದ್ರೆ ಶರೀರ ನೋಡ್ಬೇಕಾದ್ರೆ ಅವರಿಗೆ ಅದು ಅಸಾಧ್ಯವಾದ ಕಾರ್ಯವಾಗಿತ್ತು. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ಏನಾಗಿತ್ತು? ಇಡೀ ಲೋಕದಲ್ಲಿ ಆತನ ಮುಖಾಂತರವಾಗಿ ದೊಡ್ಡ ಸಂತಾನ ತಯಾರಾಯ್ತು. ಇಸಾಕನಿಗೆ ದೇವ್ರು ಕೊಟ್ಟರ್ರಿ. ನೋಹನು ಕೂಡ ಅವನ ಜಲಪ್ರಳಯ ಬಂದಿದಾಗಲ್ಲ ಅನೇಕ ಜನರು ನಾಶವಾದರ್ರಿ. ಆದರೆ ನೋಹನು ಮತ್ತು ಆತನ ಹೆಂಡತಿ ಮಕ್ಕಳು ಏನಾದರೂ ರಕ್ಷಿಸಲ್ಪಟ್ಟಿತ್ತು. ಏನಕ್ಕೆ? ಯಾಕೆಂದ್ರೆ ಅವರು ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ ಕಾರಣವೇ. ಅದೇ ರೀತಿ ರೋಮ 1 ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀತಿವಂತನು ಬದುಕುವುದು ನಂಬಿಕೆಯಿಂದಲೇ ಎಂಬುದಾಗಿ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಎಂಥ ಸಿಚುವೇಶನ್ ಇರಲಿ, ಎಂಥ ಒಂದು ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕು? ದೇವರ ಮೇಲೆ ನಂಬಿಕೆ ಇಡಬೇಕು. ಯಾಕಂದ್ರೆ ಆತನು ನಂಬಿಕೆ ಇಟ್ಟಿದಾಗ ನಮಗೆ ಕೈ ಬಿಡುವಂತ ದೇವರಲ್ಲ. ಇವತ್ತು ಮನುಷ್ಯ ಮೇಲೆ ನಂಬಿಕೆ ಇಟ್ಟಿದಾಗ ನಮಗೆ ಅವನು ಮೋಸ ವಂಚನೆ ಮಾಡಿ ದ್ರೋಹ ಮಾಡ್ತಾರೆ. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ಆತನು ನಮ್ಗೆ ಎಂದಿಗೂ ದ್ರೋಹ ಮಾಡುವುದಿಲ್ಲ. ಆತನ ನಂಬಿಕೆ ಇಟ್ಟಿದಾಗ ದೇವರು ನಮಗೆ ನಡೆಸ್ತಾನೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಕೂಡ ನಾನು ದೇವರ ಮೇಲೆ ನಂಬಿಕೆ ಇಟ್ಟು ಇವತ್ತು ಅನೇಕ ಒಂದು ವರ್ಷಗಳಿಂದ ಒಂದು 5-6 ವರ್ಷ ಕಾಣದೆ ಹೋದ್ರು ದೇವರು ₹1 ಕೆಲಸ ಮಾಡ್ಲಿಲ್ಲ ಅಂದ್ರು ದೇವರಿಗೊಂದು ನನಗೆ ಏನ್ ಮಾಡ್ತಾ ಇದ್ದಾರೆ? ನಡೆಸ್ತಾ ಇದ್ದಾರ್ರಿ. ಅದಕ್ಕೆ ಕಾರಣ ಏನು? ನಾನು ದೇವರ ಮೇಲೆ ಇಟ್ಟಂತ ನಂಬಿಕೆ. ಈಗ ನನ್ನ ಮನೇಲಿ ಕೂಡ ಇಷ್ಟು ದೂರ ಹೋದ್ರ ಹೋಗ್ಬೇಡ ಅಂತಾರೆ. ನಮ್ಮ ಅಮ್ಮ ಅಷ್ಟು ದೂರ ಯಾಕೆ ಹೋಗ್ತಿ? ಹಾಸಂತನ 1000 ಕಿಲೋಮೀಟರ್ ಯಾಕೆ ಪ್ರಯಾಣ ಮಾಡ್ತಿ ಅಂತಾರೆ. ಆದ್ರೆ ನನಗೆ ಭಯ ಅಲ್ರಿ. ನನಗೆ ಯಾರ ಮೇಲೆ ನಂಬಿಕೆ ಇದೆ? ನನ್ನ ದೇವರಾದ ಯೇಸು ಕ್ರಿಸ್ತನ ಮೇಲೆ. ನನ್ನ ದೇವರನ್ನು ಕರ್ಕೊಂಡು ಹೋಗ್ತಾರೆ, ನನ್ನ ಯೇಸು ಸ್ವಾಮಿ ನನ್ನ ಕರ್ಕೊಂಡು ಹೋಗ್ತಾರೆ, ಅವ್ರನ್ನ ನಡೆಸ್ತಾರೆ ಅಂತ ಹೇಳಿ ನಾನು ಜನರಿಗೆ ಹೆದರಲ್ಲ. ಇವತ್ತು ಹತ್ರ ಫೋನ್ ಇದೆ, ಅದು ದುಡ್ಡೆಲ್ಲ ಇದ್ರೆ ಯಾರೋ ಏನೋ ಮಾಡಿ ಕಸ್ಕೋತಾರೆ. ಯಾಕಂದ್ರೆ ನನ್ನ ಪ್ರಾಣಕ ನಾ ಭಯ ಪಡಲ್ಲ. ಯಾವ ಒಂದು ದೇವರು ನನಗೆ ಆ ಧೈರ್ಯ ಕೊಟ್ಟಿದಾಗ ನಾ ದೇವ್ರ ಸ್ತೋತ್ರ ಹೇಳ್ತೇನೆ. ಯಾಕಂದ್ರೆ ಆ ದೇವರ ಒಂದು ಧೈರ್ಯ ಕೊಟ್ಟಿದ್ದಕ್ಕಾಗಿ ಇವತ್ತು ಅನೇಕ ಜನರಿಗೆ ಏನಾಗ್ತಾ ಇದೆ? ನಾನು ದೇವರ ಸುವಾರ್ತೆ ಸಾರ್ಲಕ ಆಶ್ವದ ದೇವರು ನನಗೆ ಉಪಯೋಗ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಮನುಷ್ಯರಿಗೆ ಆ ನಂಬಿ ಇವತ್ತು ನಾವು ಒಂದು ವೇಳೆ ನಂಬ್ಕೊಂಡ್ರ ಎಟ್ ಎ ಟೈಮ್ ಕೈ ಬಿಟ್ಟಿದಾಗ ನಮ್ಗ
ಮತ್ತೆ ತಿರುಗಿ ಹೇಳಕ್ಕಾಗಲ್ಲ. ಯಾವಾಗೈತೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ನಡೆದಿದಾಗ ನಾವು ಬಿದ್ದರೂ ಕೂಡ ನಾವು ಎತ್ತಲ್ಪಡ್ತೇವ್ರಿ. ಆ ನಂಬಿಕೆ ಏನ್ ಮಾಡುತ್ತೆ, ನಮಗೆ ಸದಾಕಾಲ ಬದುಕಿಸುತ್ತೆ. ಅದಕ್ಕೆ ನನ್ನ ನಿನ್ನ ರಕ್ಷಕನ ಯೇಸು ಕ್ರಿಸ್ತನ ಮೇಲೆ ನಾವು ಆ ನಂಬಿಕೆ ಇಡಬೇಕ್ರಿ. ಆ ನಂಬಿಕೆ ಇಟ್ಟಿದಾಗ ನಾವು ಆತ್ಮಿಕವಾಗಿಯೂ ಬದುಕ್ತೇವೆ, ಶಾರೀರಿಕವಾಗಿ ನಾವು ಅನೇಕ ದಿನಗಳವರೆಗೆ ನಾವು ಈ ಒಂದು ಜೀವನದಲ್ಲಿ ಬದುಕಿ ಆ ದೇವರನ್ನು ಕೊಂಡಾಡುವಂತೆ ದೇವರು ನಮಗೆ ನಡೆಸ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳ ವಾಕ್ಯದಂತೆ ನಾವೇನ್ ಮಾಡ್ಬೇಕು, ಇವತ್ತು ನಂಬಿಕೆ ಯಾರ ಮೇಲೆ ಇಡಬೇಕು, ಮನುಷ್ಯರ ಮೇಲಲ್ಲ, ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ಸೊ ದೇವರು ನಮ್ಮ ಉನ್ನತವಾಗಿ ನಮ್ಮ ಒಂದು ಜೀವನದಲ್ಲಿ ಎಂತ ಕಷ್ಟ ಬರಲಿ, ರೋಗ ಬಡತನ ಏನೇ ಸಾಲ ಇರಲಿ, ಎಂತ ಪರಿಸ್ಥಿತಿ ಇದ್ರೂ ಕೂಡ ದೇವರು ಆತನ ನಂಬಿಕೆ ಇಟ್ಟಿದಾಗ ಆ ನಂಬಿಕೆ ನಮಗೆ ಕಾಪಾಡ್ತದೆ, ಆ ನಂಬಿಕೆ ನಮಗೆ ನಡೆಸುತ್ತೆ. ಸೊ ನಂಬಿಕೆ ಬರ್ಬೇಕಂದ್ರ ಸೊ ಏನ್ ಮಾಡ್ಬೇಕ್ರಿ, ಈ ನಂಬಿಕೆ ಬಾ ಅಂದ್ರೆ ಸುಮ್ಮನೆ ಬರಲ್ಲಲ್ಲ. ನಂಬಿಕೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ದೇವರ ವಾಕ್ಯ ಓದ್ಬೇಕು. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಕೇಳಬೇಕು, ನಾವು ದೇವರ ಸಹವಾಸದಲ್ಲಿ ಇರಬೇಕು. ಯಾವಾಗೈತೆ ದೇವರ ಸಹವಾಸದಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾಗ ಸೊ ದೇವರು ನಮ್ಗೆ ಏನ್ ಮಾಡ್ತಾರೆ, ಆತನ ಆಲೋಚನೆ ಮುಖಾಂತರವಾಗಿ, ಆತನ ಕನಸಿನ ಮುಖಾಂತರವಾಗಿ ನಮ್ಗೆ ಧೈರ್ಯ ಕೊಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಂಬಿಕೆಯಿಂದ ಆ ಒಂದು ನಂಬಿಕೆ ಎಂಬ ಒಂದು ಆಶೀರ್ವಾದ ನಮ್ಮಲ್ಲಿ ಬರ್ಬೇಕಾದ್ರೆ ನಾವು ದೇವರ ಸಹವಾಸದಲ್ಲಿ ಇರಬೇಕು. ದೇವರ ವಾಕ್ಯ ಓದಿದಾಗ ದೇವರ ವಾಕ್ಯ ಏನ್ ಮಾಡುತ್ತೆ, ನಮಗೆ ನಂಬಿಕೆ ಹುಟ್ಟಿಸುತ್ತದೆ. ಸೊ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನೋಡ್ತೀವಿ 11ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ಮೆಚ್ಚಿಸುವುದು ಎದರಿಂದಂತೆ ನಂಬಿಕೆ ಮಾತ್ರ. ಸೊ ನಂಬಿಕೆ ಅಲ್ಲದೆ ನಾವು ದೇವರಿಗೆ ಮೆಚ್ಚಿಸೋದು ಅಸಾಧ್ಯ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾರೆ. ಅದಕ್ಕೆ ನಂಬಿಕೆ ಏನಾಗಿದೆ, ಬಹಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ನಾವು ದೇವರ ಕೆಲಸ ಮಾಡುವಾಗ ಸೊ ನಮಗೇನ್ ಬೇಕು, ಸೊ ದೇವರ ಮೇಲೆ ನಂಬಿಕೆ ಬೇಕ್ರಿ. ಸೊ ದೇವರು ಎಂಥ ಸಮಯದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ದೇವರನ್ನ ನಡೆಸ್ತಾರೆ, ದೇವರನ್ನು ಕಾಪಾಡ್ತಾರೆ. ಉನ್ನತವಾಗಿ ಎಂಥ ಶೋಧನೆ ಇದ್ರೂ ಕೂಡ ದೇವರನ್ನ ಎಲ್ಲ ರೀತಿಯಲ್ಲಿ ಕಾಪಾಡ್ತಾರೆ ಅಂತ ಹೇಳಿ ನಾವು ನಂಬಬೇಕು. ಒಂದು ಸಲ ಏನಾಗಿತ್ತು, ಯೇಸು ಸ್ವಾಮಿ ಸಮುದ್ರದಲ್ಲಿ ಹೋಗುವಾಗ, ಶಿಷ್ಯರ ಜೊತೆ ಹೋಗುವಾಗ ಅಲ್ಲಿ ಏನಾಯ್ತು, ಬಿರುಗಾಳಿ, ಸಮುದ್ರದಲ್ಲಿ ಬಿರುಗಾಳಿ ಅಲ್ಲಲ್ಲ ಕಲ್ಲಲಾಯಿತು. ಶಿಷ್ಯರೆಲ್ಲ ಹೆದರ್ತಾದ್ರು. ಆಗ ಆ ದೋಣಿಯಲ್ಲಿ ಯಾರಿದ್ರು, ಆ ನಾವೆಯಲ್ಲಿ ಯೇಸು ಕ್ರಿಸ್ತನಿದ್ರಿ. ಆ ಸಮಯದಲ್ಲಿ ಬಿರುಗಾಳಿ ಬಂತು, ನೀರು ಅಲ್ಲಲ್ಲ ಕಲ್ಲಾದ್ರೂ ಅವ್ರು ಮುಳುಗಲಿಲ್ಲ. ಯಾಕೆ, ಅವ್ರು ಏನ್ ಮಾಡಿದ್ರು, ಆ ಸಮಯದಲ್ಲಿ ದೇವರಿಗೆ ಕೂಗಿದ್ರು. ಯೇಸು ಕ್ರಿಸ್ತನೇ ತಕ್ಷಣ ಏನ್ ಮಾಡಿದ್ರು, ಆ ಬಿರುಗಾಳಿಗೆ ನಿಂದಿಸಿದ್ರು. ಯಾವ ರೀತಿ ಆ ಶಿಷ್ಯರ ದೋಣಿಯಲ್ಲಿದ್ದಂತ ಯೇಸು ಕ್ರಿಸ್ತನಿಗೆ ಗೊತ್ತು ನಿಮ್ಮ ಜೀವನ ಎಂಬ ದೋಣಿಯಲ್ಲಿದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕು, ಯಾವುದೇ ಸಮಯದಲ್ಲಿ ಗೊತ್ತು ಆ ಒಂದು ಯೇಸು ಸಮಯದಲ್ಲಿ ಇದ್ರೂ ಕೂಡ ಆ ಶಿಷ್ಯರ ದೋಣಿಯಲ್ಲಿ ಏನ್ ಬಂತು, ಬಿರುಗಾಳಿ ಬಂತು, ಒಂದು ಸಮುದ್ರ ಅಲ್ಲಲ್ಲೋ ಕಲ್ಲಲ್ಲ ಆಯ್ತು. ಆದ್ರೂ ಕೂಡ ದೇವರು ಆ ಯೇಸು ಕ್ರಿಸ್ತನಿಗೆ ಅವ್ರು ಕೂಗಿದಾಗ ಅವ್ರು ಏನ್ ಮಾಡಿದ್ರು, ಅಲ್ಲಿ ಅದಕ್ಕೆ ಗದರಿಸಿ ಶಾಂತ ಪಡೆದ್ರಿ. ಇವತ್ತು ನಮ್ಮ ಜೀವನ ಎಂಬ ದೋಣಿಯಲ್ಲಿ, ಇವತ್ತು ನಮ್ಮ ಬಾಳೆಂಬ ಒಂದು ನಾವೆಲ್ಲಿ ಸೊ ಅನೇಕ ಕಷ್ಟಗಳು ಬಂದರೂ ಕೂಡ, ಅನೇಕ ಒಂದು ರೋಗ ಯಾತನೆಗಳು ಶೋಧನೆ ಬಂದರೂ ಕೂಡ ಸೊ ದೇವರು ಆ ಒಂದು ಶಿಷ್ಯರ ದೋಣಿಯಲ್ಲಿದ್ದಂಥ ದೇವರು ಇವತ್ತು ನಮ್ಮ ಜೀವನ ಎಂಬ ದೋಣಿಯಲ್ಲಿದ್ದಾರೆ. ಅಲ್ಲಲ್ರಿಯಾ. ಅದಕ್ಕೆ ನಾವು ಏನ್ ಮಾಡ್ಬೇಕು, ದೇವರಿಗೆ ಸೊ ಮೊರೆ ಇಟ್ಟಿದಾಗ, ದೇವರಿಗೆ ಕೂಗಿದಾಗ ಖಂಡಿತ ಆತನು ದೇವರು ಅದ್ಭುತವಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ. ಯೆರೆಮೀಯ 33:3 ವಾಕ್ಯ ಹೇಳುತ್ತದೆ, ನೀನು ನನ್ನ ಕೂಗು, ನಾನು ನಿನಗೆ ಸದುತ್ತರ ಕೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ. ಆತನು ಸದುತ್ತರ ಕೊಡುವ ದೇವರಾಗಿದ್ದಾನೆ, ಆತನು ಉತ್ತರ ಕೊಡುವ ದೇವರಾಗಿದ್ದಾನೆ. ಅದಕ್ಕೆ ಅಂತ ಸಮಯದಲ್ಲಿ ನಾವು ಮನುಷ್ಯರ ಮೇಲೆ ನಂಬಿಕೆ ಇಡದಂತೆ ನಾವೇನ್ ಮಾಡ್ಬೇಕ್ರಿ, ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ಅದು ನಮಗೆ ಉನ್ನತವಾಗಿ ಬದುಕಿಸಿ ಕಾಪಾಡ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಈ ವಾಕ್ಯದಂತೆ ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು.